ಫ್ರೆಂಡ್ಸ್, ಕೆನಿಂದ ಇನ್ನೊಂದು ಅನೌನ್ಸ್ಮೆಂಟ್ ಆಗಿದೆ. ಗ್ರಾಮ ಆಡಳಿತ ಅಧಿಕಾರಿ, ವಿಲೇಜ್ ಅಕೌಂಟೆಂಟ್ ಹುದ್ದೆಯ ಸಲುವಾಗಿ ಅರ್ಜಿ ಸಲ್ಲಿಕೆಯ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಆಲ್ರೆಡಿ ಅವರು ವೆಬ್ಸೈಟ್ನಲ್ಲಿ ನೋಟಿಫಿಕೇಶನ್ ಕೂಡ ಹಾಕಿದ್ದಾರೆ. ನೋಡಿ, 29/7/2026 ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆ ವಿವಿಧ ಜಿಲ್ಲೆಗಳಿನ ಉಳಿಕೆ ಮೂಲ ವೃಂದ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಗ್ರಾಮಾಡಳಿತ ಅಧಿಕಾರಿ ನೇರ ನೇಮಕಾತಿಗಳ ಹುದ್ದೆಗಳನ್ನು ಭರ್ತಿ ಮಾಡಲು ಕರ್ನಾಟಕ ಸರ್ಕಾರ ಪ್ರಾಧಿಕಾರವು ಪ್ರತ್ಯೇಕವಾಗಿ ದಿನಾಂಕ 10/7/2026 ಅಧಿಸೂಚನೆಯನ್ನು ಹೊರಡಿಸಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿ ಸದರಿ ಹುದ್ದೆಗಳಿಗೆ ದಿನಾಂಕ 30/7/2026 ಅರ್ಜಿ ಸಲ್ಲಿಸಲು ಮತ್ತು ದಿನಾಂಕ 31/7/2026 ಶುಲ್ಕ ಪಾವತಿಸಲು ಅವಕಾಶ ಮಾಡಿಕೊಡಲಾಗಿತ್ತು. ಪ್ರಸ್ತುತ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿಸುವ ದಿನಾಂಕವನ್ನು ಕೆಳಕಂಡಂತೆ ವಿಸ್ತರಿಸಲಾಗಿದೆ. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಆಗಸ್ಟ್ 7 ಎಕ್ಸ್ಟೆಂಡ್ ಮಾಡಿದ್ದಾರೆ, ವಿಸ್ತರಿಸಲಾಗಿದೆ. ಶುಲ್ಕ ಪಾವತಿಸಲು ಆಗಸ್ಟ್ 10 ಅವರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಂತೆ ಸೂಚನೆಯಲ್ಲಿ ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ನೋಟಿಫಿಕೇಶನ್ ಸೇಮ್ ಇರುತ್ತದೆ, ಯಾವುದೇ ಬದಲಾವಣೆ ಇಲ್ಲ. ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕ ಅಷ್ಟೇ ಅವರು ವಿಸ್ತರಣೆ ಮಾಡಿದ್ದಾರೆ. ಆಗಸ್ಟ್ 7 ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮೊದಲು 30 ಲಾಸ್ಟ್ ಡೇಟ್ ಆಗಿತ್ತು, ಇದೇ ತಿಂಗಳ. ಬಟ್ ಈಗ ಎಕ್ಸ್ಟೆಂಡ್ ಮಾಡಿದ್ದಾರೆ 1 ವೀಕ್. ಅದೇ ರೀತಿ 10 ನೀವು ಅರ್ಜಿ ಶುಲ್ಕವನ್ನು ಕೂಡ ಪಾವತಿಸಬಹುದು. ನೋಡಿ, ಯಾರಾದರೂ ಡಾಕ್ಯುಮೆಂಟ್ ಆಗದೇ ಇದ್ದರೆ, ಅರ್ಜಿ ಸಲ್ಲಿಕೆ ಮಾಡದೇ ಇದ್ದರೆ ನಿಮಗೆ ಮತ್ತೆ ಸ್ವಲ್ಪ ದಿನ ಅವಕಾಶ ಇದೆ. ನೀವು ಮೀಸಲಾತಿಗೆ ಅನುಗುಣವಾಗಿ ನಿಮ್ಮ ಏನಾದರೂ ಡಾಕ್ಯುಮೆಂಟ್ ರೆಡಿ ಮಾಡಿಕೊಳ್ಳದೇ ಇದ್ದರೆ ನೀವು ರೆಡಿ ಮಾಡಿಕೊಳ್ಳಲು ಮತ್ತೆ ಸ್ವಲ್ಪ ದಿನ ನಿಮಗೆ ಅವಕಾಶವಿದೆ. ಸೊ ನೀವು ನಿಮ್ಮ ಮೀಸಲಾತಿಗೆ ಅನುಗುಣವಾಗಿ ಡಾಕ್ಯುಮೆಂಟ್ ರೆಡಿ ಮಾಡಿಕೊಂಡು ನೀವು ಅರ್ಜಿಯನ್ನು ಆಗಸ್ಟ್ 7 ನಿಮಗೆ ಅವಕಾಶ ಇದೆ, ನೀವು ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್. ಬಾಕಿ ಎಲ್ಲ ಸೇಮ್ ಓಲ್ಡ್ ನೋಟಿಫಿಕೇಶನ್ ಯಾವ ರೀತಿ ಇತ್ತು ಅದನ್ನೆಲ್ಲ ಸೇಮ್. ಅರ್ಜಿಯ ವಿಸ್ತರಣೆ ಅಷ್ಟೇ ಅವರು ಎಕ್ಸ್ಟೆಂಡ್ ಮಾಡಿದ್ದಾರೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಅದೇ ರೀತಿ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಎಕ್ಸಾಮ್ ಸಂಡೇ 2 ಸೇಮ್ ಡೇಟ್ ನಡೆಸಲಾಗುವುದು. ಯಾವುದೇ ರೀತಿಯಿಂದ HK ನಾನ್ HK ಅವರಿಗೆ ಡೇಟ್ ಚೇಂಜಸ್ ಇಲ್ಲ. ಓನ್ಲಿ HKದವರಿಗೆ ಮಧ್ಯಾಹ್ನ 2:30 ಇತ್ತು, ಅದನ್ನು ಅವರು 4 ಗಂಟೆಗೆ ಮಾಡಿದ್ದಾರೆ. 4 ಗಂಟೆಯಿಂದ ನಿಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತದೆ ಫ್ರೆಂಡ್ಸ್. ಅದೇ ರೀತಿ ಯಾರು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ದೀರಿ, ನೀವು ಇನ್ನೊಂದು ಸಲ ಅವರು ಆಲ್ರೆಡಿ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇನ್ನೊಂದು ಸಲ ನೀವು ನಿಮ್ಮ ಒಂದು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ಬಾಕಿ NHKದವರಿಗೆ ಸೇಮ್ ಟೈಮ್ ಬೆಳಿಗ್ಗೆ 10:30. ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಕರೆಪತ್ರ ಬೇಕಾದರೆ ನೀವು ಇನ್ನೊಂದು ಸಲ NHKದವರು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು ಎಕ್ಸಾಮ್ ಸೆಂಟರನ್ನು ನೀವು ಚೆಕ್ ಮಾಡಿಕೊಳ್ಳಬಹುದು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು. ಇನ್ನೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಡೌನ್ಲೋಡ್ ಆಗದೇ ಇದ್ದರೆ ಹಾಲ್ ಟಿಕೆಟ್ ನೀವು ಈಗಿನಿಂದಲೇ ಕೆದವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಒಂದು ಪ್ರಾಬ್ಲಮ್ ಅವರ ಜೊತೆ ಶೇರ್ ಮಾಡಿ. ಅವರಿಂದ ನಿಮಗೆ ಖಂಡಿತವಾಗಿಯೂ ಕೂಡ ಸಹಾಯವಾಗುತ್ತದೆ. ಲಾಸ್ಟ್ ಮೂಮೆಂಟ್ವರೆಗೆ ನೀವು ವೇಟ್ ಮಾಡಬೇಡಿ. ಮೇಲ್ ಕೂಡ ಹಾಕಿ, ನಿಮಗೆ ರೆಸ್ಪಾನ್ಸ್ ಬರುತ್ತದೆ ಫ್ರೆಂಡ್ಸ್.